ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂದ್ಕೊಂಡೆ. ಹೇಗೂ ಮನೇಲಿ ಟೊಮೆಟೊ ಇತ್ತು, ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಇವತ್ತು ಬೇಗ ಆಗಬೇಕು ಅಂದರೆ ನಮಗೆ ಕುಕ್ಕರ್ ಬೇಕೇ ಬೇಕು. ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ನಾನು ಸ್ವಲ್ಪ ತುಪ್ಪನೂ ಹಾಕ್ಕೋತೀನಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ಎಣ್ಣೆ ಕಾದ್ಮೇಲೆ ನೋಡಿ, ಇದು ಪಲಾವ್ ಸಾಮಾನು, ಎಲೆ, ಚಕ್ಕೆ, ಲವಂಗ, ಅದೇ ಮರಾಠಿ ಮೊಗ್ಗು ಮತ್ತು ಕಲ್ಲುವು ಮತ್ತು ಪುದೀನ ಸೊಪ್ಪು ಎಲ್ಲ ಹಾಕೋತೀನಿ. ನೋಡಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಪುದೀನ ಸೊಪ್ಪು, ಈರುಳ್ಳಿ ಮತ್ತು ಪಲಾವ್ ಸಾಮಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಬಟಾಣಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಹಾಕೋತಾ ಇದ್ದೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇನ್ನೇನು ಇದಕ್ಕೆ ರುಬ್ಬೋದು ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಿಮಗೆ ರುಬ್ಬೋಕ್ಕಾಗಲಿಲ್ಲ ಅಂದರೆ ಅಂಗಡಿನಲ್ಲೂ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಹಾಗೆ ಕ್ರಷ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು 6 ಟೊಮೆಟೊ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಬೆಂದ ಮೇಲೆ ಈಗ ನಾನು ಸ್ವಲ್ಪ ಪೌಡರ್ಸ್ ಅಂದರೆ ಬರೀ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ, ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ನೋಡಿಕೊಂಡು ಮತ್ತು ಅಚ್ಚ ಖಾರದ ಪುಡಿನ ಹಾಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ. ಇವಾಗ ನಾವು ತೊಳೆದು ನೆನೆಸಿ ಒಂದು 5 ಮಿನಿಟ್ಸ್ ನೆನೆಸಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ. ನಾನು 2 ಪಾವು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1:2 ನೀರು. ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಮಸಾಲೆಗೆ ಹೊಂದ್ಕೊಳ್ಳಾಗಿ ತಿರುಗಿಸ್ಕೊಳ್ಳಿ. ಈಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಲಾಸ್ಟ್ನಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಕುದಿ ಬಂದಮೇಲೆ ನೋಡಿ ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ ಟೊಮೆಟೊ ಬಾತ್. ಇದನ್ನು ಒಂದು ವಿಷಲ್ ಕೂಗಿಸಿದ್ರೆ ಬೆಳಗ್ಗೆ ನಾಷ್ಟ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅನ್ನ ಎಷ್ಟು ಉದುರಾಗಿ ಕಲರಾಗಿ ಬಂದಿದೆ. ಟೊಮೆಟೊ ಬಾತ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಟೊಮೆಟೊ ಬಾತ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಕಲರ್ಫುಲ್ಲಾಗಿದೆ ಟೊಮೆಟೊ ಬಾತ್. ತಿಂದು ರುಚಿ ನೋಡಿ ಹೇಗಿದೆ ಅಂತ. ಮಾಡಿ ನೀವು ತಿಂದು ರುಚಿ ನೋಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ಗೆ ನನಗೆ ತುಂಬ ಅವಶ್ಯಕತೆ ಇದೆ. ಹಾಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಮತ್ತು ತುಂಬ ಶೇರ್ ಮಾಡಿ. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.